ಫ್ಲಾಸು, ಹೋಮ್ ಮೇಡ್ ಲಡ್ಡು, ಸ್ವೀಟ್ಸ್ ಎಲ್ಲ ತಗೊಂಡು ಪ್ರತಿಭಾ ಅವರು ವಿಜಯನಗರದಿಂದ ಬಂದಿದ್ದಾರೆ. ಪ್ರತಿಭಾ ಅವರೇ, ಹೇಗಿತ್ತು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದು? ದಯವಿಟ್ಟು ಹೇಳಿ ಮ್ಯಾಮ್. ಇನ್ನರ್ ಇಂಗ್ಲಿಂಗ್ ಕ್ಲಾಸಲ್ಲಿ ಡೇ 1ಇಂದನೂ ಇದ್ದೀನಿ ಮ್ಯಾಮ್ ನಾನು. ರೈಟ್. ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಹೇಗೆ? ಮ್ಯಾನಿಫೆಸ್ಟೇಷನ್ ಕ್ಲಾಸು ತುಂಬ ಚೆನ್ನಾಗಿತ್ತು ಮ್ಯಾಮ್. ಎಸ್. ಯಾವ ಥರ ಅಂತಂದರೆ, ಅದು ಒಂದು ಮೂರ್ತಿ ಕಲ್ಲೊಳಗಡೆ ಇದ್ದಾಗ ವೇಸ್ಟೇಜ್ ಎಲ್ಲ ತೆಗ್ದಾಗ ಹೇಗಿರುತ್ತಲ್ಲ ಮ್ಯಾಮ್, ಆ ಥರ ಆ ವೇಸ್ಟೇಜ್ ತೆಗಿಯೋದೇ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅನಿಸಿತ್ತು ಮ್ಯಾಮ್ ನನಗೆ. ವಾವ್. ಸೊ ಹೀಲ್ ಆ್ಯಂಡ್ ಮ್ಯಾನಿಫೆಸ್ಟ್ ಎರಡೂ ನಡೆಯುತ್ತೆ ಆ ಪ್ರೋಗ್ರಾಮಲ್ಲಿ ಅಂತ ಅನ್ಸುತ್ತಾ? ಎಸ್ ಮ್ಯಾಮ್, ಹೌದು. ವೆರಿ ಗುಡ್. ಹೇಗೆ ಅನಿಸುತ್ತೆ ನಿಮಗೆ ಒಂದು ಪರಿವರ್ತನೆ ಯಾವ ಥರ ಭಾಸ ಆಗುತ್ತೆ ನಿಮ್ಮಲ್ಲಿ? ಅಂದರೆ ಚಿಕ್ಕ ಪುಟ್ಟ ತಪ್ಪೆಲ್ಲ ಮಾಡ್ತಿರ್ತೀವಲ್ಲ ಮ್ಯಾಮ್, ಬೇಗ ಸಿಟ್ಟಾಗೋದು, ಆಮೇಲೆ ಹೆಲ್ತ್ ಸಿಕ್ಕಿದೆಲ್ಲ ಅನ್ಕಾನ್ಷಿಯಸ್ ಈಟಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ, ಕಾನ್ಷಿಯಸ್ ಈಟಿಂಗ್ ಇರಲ್ಲ ಅದು. ಆಮೇಲೆ ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಮ್ಯಾಮ್, ನನ್ನದು ಮ್ಯಾರೇಜ್ ಫಿಕ್ಸ್ ಆಗಿದೆ. ಓಹ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಉಡ್ಬಿ ಜೊತೆ ತುಂಬ ಅವಾಗವಾಗ ಸಿಟ್ ಮಾಡ್ಕೊಳೋದು, ಬೈಯೋದು, ಆ ಥರ ಎಲ್ಲ ಆಗ್ತಿತ್ತು. ನಾನು ಮೆಡಿಟೇಟರ್ ಆದರೂ ನಾನು ಯಾಕೆ ಹಂಗೆ ಮಾಡ್ತೀನಿ ಅಂತೇಳಿ ಮ್ಯಾನಿಫೆಸ್ಟೇಷನಿಂದ ನನಗೆ ಗೊತ್ತಾಯಿತು. ಅಂದರೆ ಇನ್ನರ್ ಚೈಲ್ಡ್ ಟ್ರಾಮಾ ಬಗ್ಗೆನೂ ಅದರಲ್ಲಿ ಗೊತ್ತಾಗಿ, ಆಮೇಲೆ ಆ ಕಪ್ ಎನರ್ಜಿ, ಆ ಲವ್ ಎನರ್ಜಿನ ಫಿಲ್ ಆದಮೇಲೆ ಆ ಪ್ರೀತಿಯನ್ನು ಕೊರತೆ ಎಲ್ಲ ಹೋಗಿ ಅವರು ಆ ಮ್ಯಾನಿಫೆಸ್ಟೇಷನ್ ಕ್ಲಾಸಿಂದ ನಮ್ಮಿಬ್ಬರು ಸಂಬಂಧ ತುಂಬ ಚೆನ್ನಾಗಿದೆ. ದಟ್ಸ್ ಬ್ಯೂಟಿಫುಲ್. ಸೊ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಆಯಿತು ಪ್ರತಿಭಾ ಅವ್ರಿಗೆ ಹಾಗಾದರೆ? ಹಾಂ ಮ್ಯಾಮ್. ಸೂಪರ್. ಎಸ್. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರೆಲ್ಲ ಆ ಜ್ಞಾನ ಬಯಸ್ತಾ ಇದ್ದೀರೋ, ಆಮೇಲೆ ಯಾರೆಲ್ಲ ಹೀಲಿಂಗ್ ಬಯಸ್ತಾ ಇದ್ದಾರೋ, ಆಮೇಲೆ ಟ್ರಾನ್ಸ್ಫಾರ್ಮೇಷನ್ ಯಾರಿಗೆಲ್ಲ ಬೇಕೋ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೊಗೊಳ್ರಿ ಅಂತ ಸಜೆಸ್ಟ್ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಪ್ರತಿಭಾ ಅವರೇ. ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೆ. ಒಳ್ಳೆಯದಾಗಲಿ. ಆನಂದವಾದ ಒಂದು ಮ್ಯಾರಿಡ್ ಲೈಫನ್ನು ನೀವು ನಿಮ್ಮ ಹಸ್ಬೆಂಡನ ಲೈಫ್ ಪರ್ಪಸನ್ನು ಅವ್ರು ನಿಮ್ಮ ಲೈಫ್ ಪರ್ಪಸ್ನ ಸಪೋರ್ಟ್ ಮಾಡೋವಾಗಲಿ, ಪರಸ್ಪರ ಯಥೇಚ್ಛವಾದ ಪ್ರೀತಿಯನ್ನು, ಅಭಿವೃದ್ಧಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಫೀಡ್ಬ್ಯಾಕ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.